ಚಾಮರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿಯ ಸಡಗರ ಜೋರಾಗ್ತಾ ಇದೆ. ಚಿರತೆ ಆತಂಕ ಒಂದು ಕಡೆ ಇದೆ. ಒಬ್ಬ ಭಕ್ತನನ್ನು ಚಿರತೆ ಕೊಂದು ಹಾಕಿತ್ತು, ಇನ್ನೊಬ್ಬ ಭಕ್ತನ ಮೇಲೆ ದಾಳಿ ಕೂಡ ಮಾಡಿತ್ತು. ಏಳುಗಳ್ಳಿ ಸಂಗಮದ ಕಾವೇರಿ ನದಿ ದಾಟಿ ಬೆಟ್ಟಕ್ಕೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಭಕ್ತರನ್ನು ಸುರಕ್ಷಿತವಾಗಿ ನದಿ ದಾಟಿಸ್ತಾ ಇದ್ದಾರೆ ಅರಣ್ಯ ಸಿಬ್ಬಂದಿ, ಪೊಲೀಸರು ಇದರಲ್ಲಿ ಪಾತ್ರವನ್ನು ವಹಿಸಿದ್ದಾರೆ. ತೊಂದರೆ ಆಗಬಾರ್ದು ಅಂತ ಯಾವಾಗೆಲ್ಲ ಗುಂಪಾಗಿ ಭಕ್ತರು ಹೋಗ್ತಾರೋ ಆ ಸಂದರ್ಭದಲ್ಲಿ ಚಿರತೆ ದಾಳಿ ಮಾಡಲ್ಲ ಅಂತ. ಅಕಸ್ಮಾತ್ ಒಬ್ಬೊಬ್ಬರೇ ಸಿಕ್ಕಿಬಿಟ್ರೆ ಯಾರೋ ಗುಂಪಿನಿಂದ ಬೇರ್ಪಟ್ಟು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಕೆಲವರು ಸ್ವಲ್ಪ ಹಿಂದೆ ಬಿದ್ದುಬಿಟ್ಟಿರ್ತಾರೆ. ಇಂಥ ಸಂದರ್ಭಗಳಲ್ಲಿ ಪ್ರಾಣಿಗಳ ದಾಳಿ ಆಗುತ್ತೆ ಅಂಥೇಳಿ ಈಗ ನಿನ್ನೆ ಕೂಡ ಈ ಥರ ದಾಳಿಯೆಲ್ಲ ಆಗಿಬಿಟ್ಟಿದೆಯಲ್ಲ, ಈಗ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಚಿರತೆ ಆತಂಕ ಏನೇ ಇದ್ದರೂ ಕೂಡ ಮಾದಪ್ಪ ನೀನೇ ನಂಬ್ಕೊಂಡಿದ್ದೀವಪ್ಪ, ನಾವು ನಿನ್ನನ್ನೇ ನಂಬ್ಕೊಂಡಿದ್ದೀವಿ, ನೀನೇ ನಮ್ಮನ್ನು ಕಾಪಾಡಬೇಕಪ್ಪ ಅಂಥೇಳಿ ಜನ ಮಾತ್ರ ಅಲ್ಲಿ ಹೋಗೋದನ್ನು ಕಡಿಮೆ ಮಾಡಿಯೇ ಇಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಇದೀಗ ಮಾದಪ್ಪನ ದರ್ಶನ ಮಾಡಬೇಕು ಅಂಥೇಳಿ ಚಾಮರಾಜನಗರದ ಕಡೆಗೆ ಭಕ್ತರು ಹೆಜ್ಜೆ ಹಾಕ್ತಾ ಇದ್ದಾರೆ. ಈಗ 13 ವರ್ಷದಿಂದ ಬರ್ತಾ ಇದ್ವಿ. 13 ವರ್ಷದಿಂದ ಈ ಥರ ವ್ಯವಸ್ಥೆ ಫೆಸಿಲಿಟಿ ಏನೂ ಇರಲಿಲ್ಲ. ಪೊಲೀಸ್ ವರ್ಗ ಮತ್ತು STF ಈ ಥರವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅರಣ್ಯ ಇಲಾಖೆಯವರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಸೊ ತುಂಬ ಖುಷಿಯಾಗಿದೆ, ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾರೆ ಸರ್. ಫಸ್ಟ್ ಟೈಮ್ ಮಲ್ಲೂರು ತಾಲೂಕಲ್ಲಿ ಈ ಥರ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಟೀಮ್ ವರ್ಕ್ ಚೆನ್ನಾಗಿ